ಓಕೆ, ಬ್ರೇಕಿಂಗ್ ಪ್ಲೇ ಮಾಡ್ಕೊಳ್ಳಿ. ಎರಡನೇದು, ಈಗ ಖಾತೆಗೆ ಹಣ ಎಷ್ಟು ವರ್ಗಾವಣೆ ಆಯ್ತು ಅನ್ನೋದ್ರ ಆಧಾರದ ಮೇಲೆ ಇದೊಂದು ದೊಡ್ಡ ಗೊಂದಲ ಇದೆ. ಅಂದ್ರೆ ನಿಮ್ಮ ಅಕೌಂಟ್ಗೆ ಹಣ ಎಷ್ಟು ಬಂತು ಅನ್ನೋದ್ರ ಆಧಾರದ ಮೇಲೆ ಟ್ಯಾಕ್ಸ್ ಕಟ್ಟಿ ಅಂತ ಹೇಳ್ತಿದಾರಾ, ಅಥವಾ ನಿಮ್ ಲಾಭ ಎಷ್ಟು ಅನ್ನೋದ್ರ ಮೇಲೆ ಟ್ಯಾಕ್ಸ್ ಕಟ್ಟಿ ಅಂತ ಹೇಳ್ತಿದಾರಾ? ಈ ಗೊಂದಲ ಪರಿಹರಿಸೋದು ಯಾರು? ಈಗ ಒಬ್ಬ ಹೂವಿನ ವ್ಯಾಪಾರಿ 100 ರೂಪಾಯಿ ಹೂವ ಮಾರಿದಾನೆ, 100 ರೂಪಾಯಿ ಅವನ ಅಕೌಂಟಿಗೆ ಬಂದಿದೆ ಅಂದ್ರೆ 100 ರೂಪಾಯಿ ಅವನ ಲಾಭ ಅಲ್ಲ, ಅದು ವ್ಯಾಪಾರದ ಹಣ. ಅವನಿಗೆ 2, 3, 10 ರೂಪಾಯಿ ಲಾಭ. ಈ ಲಾಭಕ್ಕಲ್ವಾ ಟ್ಯಾಕ್ಸ್ ಹಾಕ್ಬೇಕಾಗಿರೋದು? ಈ ಗೊಂದಲ ಬಗೆಹರಿಸೋದು ಯಾರಪ್ಪ? ವಹಿವಾಟಿಗೂ ಲಾಭಕ್ಕೂ ವ್ಯತ್ಯಾಸ ಇದೆ. ಈಗ 40 ಲಕ್ಷ ಮಿತಿ ಬಗ್ಗೆ ಹಿಂದೆ ಸೂಚನೆನೇ ಇರಲಿಲ್ಲ. ಕೊಟ್ರೇಶ್ ಅವರು ಹೇಳಿದ್ರು, ಸಂತೋಷ್ ಅವರು ಹೇಳಿದ್ರು. ಹಾಗಾಗಿ ಈಗ ನೋಟಿಸ್ ಯಾರಿಗೆಲ್ಲ ಬರ್ತಿದೆ, ಬರ್ದೇ ಇರೋರು ಕೂಡ, ಹಾಲು ಹೂವು ತರಕಾರಿ ಮಾರೋರು ಕೂಡ ಭಯ ಪಟ್ಕೊಳ್ತಿದ್ದಾರೆ, ಮುಂದೆ ನಮಗೂ ಕೂಡ ನೋಟಿಸ್ ಬಂದ್ಬಿಡುತ್ತಾ ಅಂತ ಹೇಳಿ. ಈಗ ಡಿಜಿಟಲ್ ಪೇಮೆಂಟ್ ತಪ್ಪಲ್ಲ ಅಂತ ಹೇಳಿ ಇದ್ರ ಬಗ್ಗೆ ಅರಿವು ಮೂಡಿಸೋದು ಯಾರು ಹೊಣೆ? ಸಂತೋಷ್ ಅವರು ಕೊಟ್ರೇಶ್ ಅವರಿಂದ ರಿಯಾಕ್ಷನ್ ತಗೊಂಡು ನಾನು ಆಮೇಲೆ ಪೊಲಿಟಿಕಲ್ ರಿಯಾಕ್ಷನ್ ಬರ್ತೀನಿ. ದಯಮಾಡಿ ಮತ್ತೊಮ್ಮೆ ಕಳಕಳಿಯ ಮನವಿ, ಓವರ್ಲ್ಯಾಪ್ ಆಗೋದು ಬೇಡ. ನಿಮ್ ಸಮಯದಲ್ಲಿ ನೀವು ಮಾತಾಡಿ. ಸಂತೋಷ್ ಅವರೇ, ಈ ಲಾಭಕ್ಕೆ ಹಾಕಿದ್ದಾರಾ, ಒಟ್ಟಾರೆ ಟ್ರಾನ್ಸಾಕ್ಷನ್ಗೆ ಹಾಕಿದ್ದಾರಾ? ಟ್ರಾನ್ಸಾಕ್ಷನ್ಗೆ ಹಾಕಿದ್ದಾರೆ. ಟ್ರಾನ್ಸಾಕ್ಷನ್ ಎಷ್ಟಾಗಿದೆ ಬರೀ UPI ಇದನ್ನ ನೋಡ್ಕೊಂಡು ಎಷ್ಟು ಲಕ್ಷ ಟ್ರಾನ್ಸಾಕ್ಷನ್ ಆಗಿದೆ ಅದಕ್ಕೆ ಹಾಕಿದ್ದಾರೆ ಟ್ಯಾಕ್ಸ್. ನಿಮ್ಗೂ ಹಂಗೆ ಅನ್ಸ್ತಿದೆ ಕೊಟ್ರೇಶ್ ಅವರೇ? ಈಗ ನಮ್ಗೆ 50 ಲಕ್ಷ 1 ಕೋಟಿ ಟರ್ನ್ ಓವರ್ ಆಗಿದೆ ಅಂದ್ರೆ ಅದ್ರಾಗ ಇವ್ರು 50 ಲಕ್ಷ ಬರೀ ಟ್ಯಾಕ್ಸ್ ಹಾಕವ್ರಲ್ಲ, ಹೌದಾ? ಈಗ ಅದು ಖರ್ಚು ವೆಚ್ಚವಂತೂ ನೋಡಿಲ್ಲ ಇವರು. ಅದಕ್ಕೆ ಎಷ್ಟು ಅಮೌಂಟ್ ಆನ್ಲೈನ್ ಟ್ರಾನ್ಸಾಕ್ಷನ್ ಆಗಿದೆಯೋ ಆ ಅಮೌಂಟ್ ದಾರಾದ್ಮೇಲೆ ಅದಕ್ಕೆ ಹಾಕಿದ್ದಾರೆ. ಅದಕ್ಕಾಗಿ ಅದು ಖರ್ಚು ವೆಚ್ಚು ಬಿಲ್ಲು ನಾವು ಕೆಲವೊಂದು ಬಿಲ್ಗಳು ಇಕ್ಕಿರ್ತೀವಿ, ಕೆಲವೊಂದು ಬಿಲ್ ಇಕ್ಕಿರಲ್ಲ. ನಾವು ಇವರು ಮುಂಚೆನೆ ಇನ್ಫಾರ್ಮ್ ಮಾಡಿದ್ರೆ ನಾವೆಲ್ಲಾ ಬಿಲ್ಲು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿ ಇಕ್ಕಿರ್ತಿದ್ವಿ. ಯಾವ್ದು ಇನ್ಫಾರ್ಮ್ ಮಾಡಿದ್ರೆ ಅವರು ಖಂಡಿತವಾಗಿ ನೋಟಿಸ್ ಜಾರಿ ಮಾಡಿದ್ರೆ ಯಾಕೆ ಕಟ್ಟಕ್ಕಾಗುತ್ತೆ ಮೇಡಮ್ ಇದನ್ನ ನಾವು? ನಿಮ್ಮಂಗೇನೆ ನಾವು ತುಮಕೂರು, ಮೈಸೂರು, ಹೀಗೆ ಬೇರೆ ಬೇರೆ, ಬಹುಶಃ ಕಲಬುರಗಿಯಿಂದನೂ ಜನ ಮಾತಾಡಿದ್ದಾರೆ. ಒಂದಿಬ್ರು ಪ್ರತಿಕ್ರಿಯೆ, ವ್ಯಾಪಾರಿಗಳು, ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಎಷ್ಟು ಭಯ ಆಗಿದೆ ಈಗ ಈ ನೋಟಿಸ್ ಇಂದ. ರಿಯಾಕ್ಷನ್ ತಗೊಂಡ್ಬಿಡಿ ಕ್ವಿಕ್ ಆಗಿ. ಅದೇ ಸರ್, ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಳ್ಳೋದ್ರೆ ಆತರ ಟ್ಯಾಕ್ಸ್ ಕೊಟ್ರ ಎಲ್ಲಿ ಜನ ಕಟ್ತಾರ ಏನು? ಹೀಗಾಗಿ ಅದೇ ಮಂದಿ ಏನಾರು ಈಗ ಪ್ರಾಬ್ಲಮ್ ಆಗ್ಬೋದು ಟ್ಯಾಕ್ಸ್ ಇಂದ ಅಂತ ಹೇಳಕ್ಕೆ. ಈಗ ಒಮ್ಮೊಮ್ಮೆ ಈಗ 1-2 ದಿವಸ ಪ್ರಾಬ್ಲಮ್ ಆಗಿ ಏನಾಗಿ ಅದು ಬಂದ್ ಮಾಡಿಟ್ಟಿವು. ಅದು ಬೆಂಗಳೂರಲ್ಲಿ ಇದಾದ ಸಂಬಂಧ ತೆಗೆದಿಟ್ಟಿದ್ದೇವೆ ಅಂತ ಹೇಳಿದ್ರು. ಇಲ್ಲ ಸರ್, ಇನ್ನು ತೆಗಿಲಿಲ್ಲ. ಅದ್ರ ನಮ್ದು ಅಷ್ಟು ಬಿಸ್ನೆಸ್ ಇಲ್ಲ ಬಿಡಿ, ತೆಗಿಬೇಕಂತಾನೆ ಇಲ್ಲ. 1,500,000 ಜನ ಕಮ್ಮಿ ಇದಾರೆ. ಅದೇ ಟ್ಯಾಕ್ಸ್ ಇದು ಬರ್ತಾ ಇದೆ ಅಂತ ಫೋನ್ ಪೇ ಮಾಡೋರೆಲ್ಲ ಕಮ್ಮಿ ಆಗಿದ್ದಾರೆ, ವ್ಯಾಪಾರಗಳು ಕಮ್ಮಿ ಇದಾವೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಮೇರಾ ಭಾರತ್ ಮಹಾನ್, ಡಿಜಿಟಲ್ ಇಂಡಿಯಾ ಎಂದು ಸಾರಿಕೊಂಡು ಬಂದಂತ ನಮ್ಮ ದೇಶದಲ್ಲಿ ಡಿಜಿಟಲ್ ಇಂಡಿಯಾ ಆಗಿದೆ. ಈಗಂತೂ ಈ ಸಣ್ಣ ಪುಟ್ಟ ಗಾಡಿಗಳಲ್ಲಿ ವ್ಯಾಪಾರ ಮಾಡುವ ಪ್ರತಿಯೊಬ್ಬರ ಹತ್ರ ಫೋನ್ ಪೇ ಸ್ಕ್ಯಾನರ್ ಇರ್ತದೆ. ಈಗ ಅದನ್ನೆಲ್ಲ ಕ್ಯಾನ್ಸಲ್ ಮಾಡ್ತಾರಂತ ಸುದ್ದಿಯಾಗಿದೆ. ಯಾಕಂದ್ರೆ ಅವರಿಗೂ ತೆರಿಗೆಯ ಬರ ಎರೆಳೆ ಆಗಿದೆ. ಪಾಪದವರು ಸಣ್ಣ ಗೂಡಂಗಡಿಟ್ಟು ತಮ್ಮ ಜೀವನೋಪಾಯಕ್ಕಾಗಿ ಫುಟ್ಪಾತ್ ಅಥವಾ ಎಲ್ಲಿಯ ಆ ಒಂದು ಸ್ಕ್ಯಾನರ್ ಅನ್ನು ಬಳಸಿ ತಮ್ಮ ಅಕೌಂಟಿಗೆ. ಅಲ್ಲಿಗೆ ಇನ್ನು ನೋಟಿಸೇ ಬಂದಿಲ್ಲ. ಬೆಂಗಳೂರಿನಲ್ಲಿ ನೋಟಿಸ್ ಬಂದಿದೆ ಅಂತ ಹೇಳಿ ಕಾರವಾರದಲ್ಲಿ ಸ್ಟಾಪ್ ಮಾಡ್ತಿದ್ದಾರೆ. ಇದನ್ನ ಪರಿಹರಿಸಬೇಕಾಗಿರೋ, ಗೊಂದಲ ಪರಿಹರಿಸಬೇಕಾಗಿರೋದು ರಾಜ್ಯ ಸರ್ಕಾರದ ಹೊಣೆ ಅಲ್ವಾ? ಇದಕ್ಕೆ ಕಶ್ಯಪ್ ಅವರು ಉತ್ತರ ಕೊಡ್ಲಿ. ಬಂದೆ ಅದ್ರ ಜೊತೆಗೆ ಲಾಸ್ಟ್ ಕಡೆಯಲ್ಲಿ ಒಂದು ಬೈಟು ಮೋದಿನ್ ಬ್ಲೇಮ್ ಮಾಡ್ತಿದ್ದಾರೆ ಸರ್. ಹಿಂಗಾಗಿ ನೀವು ಕ್ಲಾರಿಫೈ ಮಾಡ್ಬೇಕು. ಓಕೆ, ಬ್ರೇಕಿಂಗ್ ಪ್ಲೇ ಮಾಡ್ಕೊಳ್ಳಿ. ಎರಡನೇದು, ಈಗ ಖಾತೆಗೆ ಹಣ ಎಷ್ಟು ವರ್ಗಾವಣೆ ಆಯ್ತು ಅನ್ನೋದ್ರ ಆಧಾರದ ಮೇಲೆ ಇದೊಂದು ದೊಡ್ಡ ಗೊಂದಲ ಇದೆ. ಅಂದ್ರೆ ನಿಮ್ಮ ಅಕೌಂಟ್ಗೆ ಹಣ ಎಷ್ಟು ಬಂತು ಅನ್ನೋದ್ರ ಆಧಾರದ ಮೇಲೆ ಟ್ಯಾಕ್ಸ್ ಕಟ್ಟಿ ಅಂತ ಹೇಳ್ತಿದಾರಾ, ಅಥವಾ ನಿಮ್ ಲಾಭ ಎಷ್ಟು ಅನ್ನೋದ್ರ ಮೇಲೆ ಟ್ಯಾಕ್ಸ್ ಕಟ್ಟಿ ಅಂತ ಹೇಳ್ತಿದಾರಾ? ಈ ಗೊಂದಲ ಪರಿಹರಿಸೋದು ಯಾರು? ಈಗ ಒಬ್ಬ ಹೂವಿನ ವ್ಯಾಪಾರಿ 100 ರೂಪಾಯಿ ಹೂವ ಮಾರಿದಾನೆ, 100 ರೂಪಾಯಿ ಅವನ ಅಕೌಂಟಿಗೆ ಬಂದಿದೆ ಅಂದ್ರೆ 100 ರೂಪಾಯಿ ಅವನ ಲಾಭ ಅಲ್ಲ, ಅದು ವ್ಯಾಪಾರದ ಹಣ. ಅವನಿಗೆ 2, 3, 10 ರೂಪಾಯಿ ಲಾಭ. ಈ ಲಾಭಕ್ಕಲ್ವಾ ಟ್ಯಾಕ್ಸ್ ಹಾಕ್ಬೇಕಾಗಿರೋದು? ಈ ಗೊಂದಲ ಬಗೆಹರಿಸೋದು ಯಾರಪ್ಪ? ವಹಿವಾಟಿಗೂ ಲಾಭಕ್ಕೂ ವ್ಯತ್ಯಾಸ ಇದೆ. ಈಗ 40 ಲಕ್ಷ ಮಿತಿ ಬಗ್ಗೆ ಹಿಂದೆ ಸೂಚನೆನೇ ಇರಲಿಲ್ಲ. ಕೊಟ್ರೇಶ್ ಅವರು ಹೇಳಿದ್ರು, ಸಂತೋಷ್ ಅವರು ಹೇಳಿದ್ರು. ಹಾಗಾಗಿ ಈಗ ನೋಟಿಸ್ ಯಾರಿಗೆಲ್ಲ ಬರ್ತಿದೆ, ಬರ್ದೇ ಇರೋರು ಕೂಡ, ಹಾಲು ಹೂವು ತರಕಾರಿ ಮಾರೋರು ಕೂಡ ಭಯ ಪಟ್ಕೊಳ್ತಿದ್ದಾರೆ, ಮುಂದೆ ನಮಗೂ ಕೂಡ ನೋಟಿಸ್ ಬಂದ್ಬಿಡುತ್ತಾ ಅಂತ ಹೇಳಿ. ಈಗ ಡಿಜಿಟಲ್ ಪೇಮೆಂಟ್ ತಪ್ಪಲ್ಲ ಅಂತ ಹೇಳಿ ಇದ್ರ ಬಗ್ಗೆ ಅರಿವು ಮೂಡಿಸೋದು ಯಾರು ಹೊಣೆ? ಸಂತೋಷ್ ಅವರು ಕೊಟ್ರೇಶ್ ಅವರಿಂದ ರಿಯಾಕ್ಷನ್ ತಗೊಂಡು ನಾನು ಆಮೇಲೆ ಪೊಲಿಟಿಕಲ್ ರಿಯಾಕ್ಷನ್ ಬರ್ತೀನಿ. ದಯಮಾಡಿ ಮತ್ತೊಮ್ಮೆ ಕಳಕಳಿಯ ಮನವಿ, ಓವರ್ಲ್ಯಾಪ್ ಆಗೋದು ಬೇಡ. ನಿಮ್ ಸಮಯದಲ್ಲಿ ನೀವು ಮಾತಾಡಿ. ಸಂತೋಷ್ ಅವರೇ, ಈ ಲಾಭಕ್ಕೆ ಹಾಕಿದ್ದಾರಾ, ಒಟ್ಟಾರೆ ಟ್ರಾನ್ಸಾಕ್ಷನ್ಗೆ ಹಾಕಿದ್ದಾರಾ? ಟ್ರಾನ್ಸಾಕ್ಷನ್ಗೆ ಹಾಕಿದ್ದಾರೆ. ಟ್ರಾನ್ಸಾಕ್ಷನ್ ಎಷ್ಟಾಗಿದೆ ಬರೀ UPI ಇದನ್ನ ನೋಡ್ಕೊಂಡು ಎಷ್ಟು ಲಕ್ಷ ಟ್ರಾನ್ಸಾಕ್ಷನ್ ಆಗಿದೆ ಅದಕ್ಕೆ ಹಾಕಿದ್ದಾರೆ ಟ್ಯಾಕ್ಸ್.
ನಿಮ್ಗೂ ಹಂಗೆ ಅನ್ಸ್ತಿದೆ ಕೊಟ್ರೇಶ್ ಹೌದು ಅವರೇ? ಮೇಡಮ್. ಈಗ ನಮ್ಗೆ 50 ಲಕ್ಷ 1 ಕೋಟಿ ಟರ್ನ್ ಓವರ್ ಆಗಿದೆ ಅಂದ್ರೆ ಅದ್ರಾಗ ಇವ್ರು 50 ಲಕ್ಷ ಬರೀ ಟ್ಯಾಕ್ಸ್ ಹಾಕವ್ರಲ್ಲ. ಹೌದಾ? ಈಗ ಅದು ಖರ್ಚು ವೆಚ್ಚವಂತೂ ನೋಡಿಲ್ಲ ಇವರು. ಅದಕ್ಕೆ ಎಷ್ಟು ಅಮೌಂಟ್ ಆನ್ಲೈನ್ ಟ್ರಾನ್ಸಾಕ್ಷನ್ ಆಗಿದೆಯೋ ಆ ಅಮೌಂಟ್ ದಾರಾದ್ಮೇಲೆ ಅದಕ್ಕೆ ಹಾಕಿದ್ದಾರೆ. ಅದಕ್ಕಾಗಿ ಅದು ಖರ್ಚು ವೆಚ್ಚು ಬಿಲ್ಲು ನಾವು ಕೆಲವೊಂದು ಬಿಲ್ಗಳು ಇಕ್ಕಿರ್ತೀವಿ, ಕೆಲವೊಂದು ಬಿಲ್ ಇಕ್ಕಿರಲ್ಲ. ನಾವು ಇವರು ಮುಂಚೆನೆ ಇನ್ಫಾರ್ಮ್ ಮಾಡಿದ್ರೆ ನಾವೆಲ್ಲ ಬಿಲ್ಲು ಡಾಕ್ಯುಮೆಂಟ್ಸ್ ಗಳೆಲ್ಲ ಕರೆಕ್ಟ್ ಆಗಿ ಇಕ್ಕಿರ್ತಿದ್ವಿ. ಯಾವ್ದು ಇನ್ಫಾರ್ಮ್ ಮಾಡಿದ್ರೆ ಅವರು ಖಂಡಿತವಾಗಿ ನೋಟಿಸ್ ಜಾರಿ ಮಾಡಿದ್ರೆ ಯಾಕೆ ಕಟ್ಟಕ್ಕಾಗುತ್ತೆ ಮೇಡಮ್ ಇದನ್ನ ನಾವು? ನಿಮ್ಮಂಗೇನೆ ನಾವು ತುಮಕೂರು, ಮೈಸೂರು ಹೀಗೆ ಬೇರೆ ಬೇರೆ ಬಹುಶಃ ಕಲಬುರಗಿಯಿಂದನೂ ಜನ ಮಾತಾಡಿದ್ದಾರೆ. ಒಂದಿಬ್ರು ಪ್ರತಿಕ್ರಿಯೆ ವ್ಯಾಪಾರಿಗಳು, ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಎಷ್ಟು ಭಯ ಆಗಿದೆ ಈಗ ಈ ನೋಟಿಸ್ ಇಂದ. ರಿಯಾಕ್ಷನ್ ತಗೊಂಡ್ಬಿಡಿ ಕ್ವಿಕ್ ಆಗಿ. ಅದೇ ಸರ್, ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಳ್ಳೋದ್ರೆ ಆತರ ಟ್ಯಾಕ್ಸ್ ಕೊಟ್ರ ಎಲ್ಲಿ ಜನ ಕಟ್ತಾರ ಏನು, ಹೀಗಾಗಿ ಅದೇ ಮುಂದೆ ಏನಾರು ಈಗ ಪ್ರಾಬ್ಲಮ್ ಆಗ್ಬೋದು ಟ್ಯಾಕ್ಸ್ ಇಂದ ಅಂತ ಹೇಳಕ್ಕೆ. ಈಗ ಒಮ್ಮೊಮ್ಮೆ ಈಗ 1-2 ದಿವಸ ಪ್ರಾಬ್ಲಮ್ ಆಗಿ ಏನಾಗಿ ಅದು ಬಂದ್ ಮಾಡಿಟ್ಟಿವು. ಅದು ಬೆಂಗಳೂರಲ್ಲಿನ ಇದಾದ ಸಂಬಂಧ ತೆಗೆ ಇಟ್ಟಿದ್ದೇವೆ ಅಂತ ಹೇಳಿದಾರೆ. ಇಲ್ಲ ಸರ್, ಇನ್ನು ತೆಗಿಲಿಲ್ಲ. ಆದ್ರೆ ನಮ್ದು ಅಷ್ಟು ಬಿಸ್ನೆಸ್ ಇಲ್ಲ ಬಿಡಿ, ತೆಗಿಬೇಕಂತಾನೆ ಇಲ್ಲ. 1,500,000 ಜನ ಕಮ್ಮಿ ಇದಾರೆ, ಅದೇ ಟ್ಯಾಕ್ಸ್ ಇದು ಬರ್ತಾ ಇದೆ ಅಂತ ಫೋನ್ ಪೇ ಮಾಡೋರೆಲ್ಲ ಕಮ್ಮಿ ಆಗಿದ್ದಾರೆ, ವ್ಯಾಪಾರಗಳು ಕಮ್ಮಿ ಇದಾವೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಮೇರಾ ಭಾರತ್ ಮಹಾನ್, ಡಿಜಿಟಲ್ ಇಂಡಿಯಾ ಎಂದು ಸಾರಿಕೊಂಡು ಬಂದಂತ ನಮ್ಮ ದೇಶದಲ್ಲಿ ಡಿಜಿಟಲ್ ಇಂಡಿಯಾ ಆಗಿದೆ. ಈಗಂತೂ ಈ ಸಣ್ಣ ಪುಟ್ಟ ಗಾಡಿಗಳಲ್ಲಿ ವ್ಯಾಪಾರ ಮಾಡುವ ಪ್ರತಿಯೊಬ್ಬರ ಹತ್ರ ಫೋನ್ ಪೇ ಸ್ಕ್ಯಾನರ್ ಇರ್ತದೆ. ಈಗ ಅದನ್ನೆಲ್ಲ ಕ್ಯಾನ್ಸಲ್ ಮಾಡ್ತಾರಂತ ಸುದ್ದಿಯಾಗಿದೆ. ಯಾಕಂದ್ರೆ ಅವರಿಗೂ ತೆರಿಗೆಯ ಬರ ಎರೆಳೆ ಆಗಿದೆ. ಪಾಪದವರು ಸಣ್ಣ ಗೂಡಂಗಡಿಟ್ಟು ತಮ್ಮ ಜೀವನೋಪಾಯಕ್ಕಾಗಿ ಫುಟ್ಪಾತ್ ಅಥವಾ ಎಲ್ಲಿಯ ಆ ಒಂದು ಸ್ಕ್ಯಾನರ್ ಅನ್ನು ಬಳಸಿ ತಮ್ಮ ಅಕೌಂಟಿಗೆ ಅಲ್ಲಿಗೆ ಇನ್ನು ನೋಟಿಸೇ ಬಂದಿಲ್ಲ. ಬೆಂಗಳೂರಿನಲ್ಲಿ ನೋಟಿಸ್ ಬಂದಿದೆ ಅಂತ ಹೇಳಿ ಕಾರವಾರದಲ್ಲಿ ಸ್ಟಾಪ್ ಮಾಡ್ತಿದ್ದಾರೆ. ಇದನ್ನ ಪರಿಹರಿಸಬೇಕಾಗಿರೋ ಗೊಂದಲ ಪರಿಹರಿಸಬೇಕಾಗಿರೋದು ರಾಜ್ಯ ಸರ್ಕಾರದ ಹೊಣೆ ಅಲ್ವಾ? ಇದಕ್ಕೆ ಕಶ್ಯಪ್ ಅವರು ಉತ್ತರ ಕೊಡ್ಲಿ. ಬಂದೆ ಅದ್ರ ಜೊತೆಗೆ ಲಾಸ್ಟ್ ಕಡೆಯಲ್ಲಿ ಒಂದು ಬೈಟು ಮೋದಿನ್ ಬ್ಲೇಮ್ ಮಾಡ್ತಿದ್ದಾರೆ ಸರ್. ಹಿಂಗಾಗಿ ನೀವು ಕ್ಲಾರಿಫೈ. ಓಕೆ, ಬ್ರೇಕಿಂಗ್ ಪ್ಲೇ ಮಾಡ್ಕೊಳ್ಳಿ. ಎರಡನೇದು, ಈಗ ಖಾತೆಗೆ ಹಣ ಎಷ್ಟು ವರ್ಗಾವಣೆ ಆಯ್ತು ಅನ್ನೋದ್ರ ಆಧಾರದ ಮೇಲೆ ಇದೊಂದು ದೊಡ್ಡ ಗೊಂದಲ ಇದೆ. ಅಂದ್ರೆ ನಿಮ್ಮ ಅಕೌಂಟ್ಗೆ ಹಣ ಎಷ್ಟು ಬಂತು ಅನ್ನೋದ್ರ ಆಧಾರದ ಮೇಲೆ ಟ್ಯಾಕ್ಸ್ ಕಟ್ಟಿ ಅಂತ ಹೇಳ್ತಿದಾರಾ, ಅಥವಾ ನಿಮ್ ಲಾಭ ಎಷ್ಟು ಅನ್ನೋದ್ರ ಮೇಲೆ ಟ್ಯಾಕ್ಸ್ ಕಟ್ಟಿ ಅಂತ ಹೇಳ್ತಿದಾರಾ? ಈ ಗೊಂದಲ ಪರಿಹರಿಸೋದು ಯಾರು? ಈಗ ಒಬ್ಬ ಹೂವಿನ ವ್ಯಾಪಾರಿ 100 ರೂಪಾಯಿ ಹೂವ ಮಾರಿದಾನೆ, 100 ರೂಪಾಯಿ ಅವನ ಅಕೌಂಟ್ಗೆ ಬಂದಿದೆ ಅಂದ್ರೆ 100 ರೂಪಾಯಿ ಅವನ ಲಾಭ ಅಲ್ಲ, ಅದು ವ್ಯಾಪಾರದ ಹಣ. ಅವನಿಗೆ 2, 3, 10 ರೂಪಾಯಿ ಲಾಭ. ಈ ಲಾಭಕ್ಕಲ್ವಾ ಟ್ಯಾಕ್ಸ್ ಹಾಕ್ಬೇಕಾಗಿರೋದು? ಈ ಗೊಂದಲ ಬಗೆಹರಿಸೋದು ಯಾರಪ್ಪ? ವಹಿವಾಟಿಗೂ ಲಾಭಕ್ಕೂ ವ್ಯತ್ಯಾಸ ಇದೆ. ಈಗ 40 ಲಕ್ಷ ಮಿತಿ ಬಗ್ಗೆ ಹಿಂದೆ ಸೂಚನೆನೇ ಇರಲಿಲ್ಲ. ಕೊಟ್ರೇಶ್ ಅವರು ಹೇಳಿದ್ರು, ಸಂತೋಷ್ ಅವರು ಹೇಳಿದ್ರು. ಹಾಗಾಗಿ ಈಗ ನೋಟಿಸ್ ಯಾರಿಗೆಲ್ಲ ಬರ್ತಿದೆ, ಬರ್ದೇ ಇರೋರು ಕೂಡ, ಹಾಲು ಹೂವು ತರಕಾರಿ ಮಾರೋರು ಕೂಡ ಭಯ ಪಟ್ಕೊಳ್ತಿದ್ದಾರೆ, ಮುಂದೆ ನಮಗೂ ಕೂಡ ನೋಟಿಸ್ ಬಂದ್ಬಿಡುತ್ತಾ ಅಂತ ಹೇಳಿ. ಈಗ ಡಿಜಿಟಲ್ ಪೇಮೆಂಟ್ ತಪ್ಪಲ್ಲ ಅಂತ ಹೇಳಿ ಇದ್ರ ಬಗ್ಗೆ ಅರಿವು ಮೂಡಿಸೋದು ಯಾರ ಹೊಣೆ? ಸಂತೋಷ್ ಅವರು ಕೊಟ್ರೇಶ್ ಅವರಿಂದ ರಿಯಾಕ್ಷನ್ ತಗೊಂಡು ನಾನು ಆಮೇಲೆ ಪೊಲಿಟಿಕಲ್ ರಿಯಾಕ್ಷನ್ ಬರ್ತೀನಿ. ದಯಮಾಡಿ ಮತ್ತೊಮ್ಮೆ ಕಳಕಳಿಯ ಮನವಿ, ಓವರ್ಲ್ಯಾಪ್ ಆಗೋದು ಬೇಡ. ನಿಮ್ ಸಮಯದಲ್ಲಿ ನೀವು ಮಾತಾಡಿ. ಸಂತೋಷ್ ಅವರೇ, ಈ ಲಾಭಕ್ಕೆ ಹಾಕಿದ್ದಾರಾ, ಒಟ್ಟಾರೆ ಟ್ರಾನ್ಸಾಕ್ಷನ್ಗೆ ಹಾಕಿದ್ದಾರಾ? ಟ್ರಾನ್ಸಾಕ್ಷನ್ಗೆ ಹಾಕಿದ್ದಾರೆ. ಟ್ರಾನ್ಸಾಕ್ಷನ್ ಎಷ್ಟಾಗಿದೆ ಬರೀ UPI ಇದು ನೋಡ್ಕೊಂಡು ಎಷ್ಟು ಲಕ್ಷ ಟ್ರಾನ್ಸಾಕ್ಷನ್ ಆಗಿದೆ ಅದಕ್ಕೆ ಹಾಕಿದ್ದಾರೆ ಟ್ಯಾಕ್ಸ್. ನಿಮ್ಗೂ ಹಂಗೆ ಅನ್ಸ್ತಿದೆ ಕೊಟ್ರೇಶ್ ಅವರೇ? ಈಗ ನಮ್ಗೆ 50 ಲಕ್ಷ 1 ಕೋಟಿ ಟರ್ನ್ ಓವರ್ ಆಗಿದೆ ಅಂದ್ರೆ ಅದ್ರಾಗ ಇವ್ರು 50 ಲಕ್ಷ ಬರೀ ಟ್ಯಾಕ್ಸ್ ಹಾಕವ್ರಲ್ಲ. ಹೌದಾ? ಈಗ ಅದು ಖರ್ಚು ವೆಚ್ಚವಂತೂ ನೋಡಿಲ್ಲ ಇವರು. ಅದಕ್ಕೆ ಎಷ್ಟು ಅಮೌಂಟ್ ಆನ್ಲೈನ್ ಟ್ರಾನ್ಸಾಕ್ಷನ್ ಆಗಿದೆಯೋ ಆ ಅಮೌಂಟ್ ದಾರಾದ್ಮೇಲೆ ಅದಕ್ಕೆ ಹಾಕಿದ್ದಾರೆ. ಅದಕ್ಕಾಗಿ ಅದು ಖರ್ಚು ವೆಚ್ಚು ಬಿಲ್ಲು ನಾವು ಕೆಲವೊಂದು ಬಿಲ್ಗಳು ಇಕ್ಕಿರ್ತೀವಿ, ಕೆಲವೊಂದು ಬಿಲ್ ಇಕ್ಕಿರಲ್ಲ. ನಾವು ಇವರು ಮುಂಚೆನೆ ಇನ್ಫಾರ್ಮ್ ಮಾಡಿದ್ರೆ ನಾವೆಲ್ಲ ಬಿಲ್ಲು ಡಾಕ್ಯುಮೆಂಟ್ಸ್ ಗಳೆಲ್ಲ ಕರೆಕ್ಟ್ ಆಗಿ ಇಕ್ಕಿರ್ತಿದ್ವಿ. ಯಾವ್ದು ಇನ್ಫಾರ್ಮ್ ಮಾಡಿದ್ರೆ ಅವರು ಖಂಡಿತವಾಗಿ ನೋಟಿಸ್ ಜಾರಿ ಮಾಡಿದ್ರೆ ಯಾಕೆ ಕಟ್ಟಕ್ಕಾಗುತ್ತೆ ಮೇಡಮ್ ಇದನ್ನ ನಾವು? ನಿಮ್ಮಂಗೇನೆ ನಾವು ತುಮಕೂರು, ಮೈಸೂರು ಹೀಗೆ ಬೇರೆ ಬೇರೆ ಬಹುಶಃ ಕಲಬುರಗಿಯಿಂದನೂ ಜನ ಮಾತಾಡಿದ್ದಾರೆ. ಒಂದಿಬ್ರು ಪ್ರತಿಕ್ರಿಯೆ ವ್ಯಾಪಾರಿಗಳು, ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಎಷ್ಟು ಭಯ ಆಗಿದೆ ಈಗ ಈ ನೋಟಿಸ್ ಇಂದ. ರಿಯಾಕ್ಷನ್ ತಗೊಂಡ್ಬಿಡಿ ಕ್ವಿಕ್ ಆಗಿ. ಅದೇ ಸರ್, ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಳ್ಳೋದ್ರೆ ಆತರ ಟ್ಯಾಕ್ಸ್ ಕೊಟ್ರ ಎಲ್ಲಿ ಜನ ಕಟ್ತಾರ ಏನು, ಹೀಗಾಗಿ ಅದೇ ಮುಂದೆ ಏನಾರು ಈಗ ಪ್ರಾಬ್ಲಮ್ ಆಗ್ಬೋದು ಟ್ಯಾಕ್ಸ್ ಇಂದ ಅಂತ ಹೇಳಕ್ಕೆ. ಈಗ ಒಮ್ಮೊಮ್ಮೆ ಈಗ 1-2 ದಿವಸ ಪ್ರಾಬ್ಲಮ್ ಆಗಿ ಏನಾಗಿ ಅದು ಬಂದ್ ಮಾಡಿಟ್ಟಿವು. ಅದು ಬೆಂಗಳೂರಲ್ಲಿನ ಇದಾದ ಸಂಬಂಧ ತೆಗೆ ಇಟ್ಟಿದ್ದೇವೆ ಅಂತ ಹೇಳಿದಾರೆ. ಇಲ್ಲ ಸರ್, ಇನ್ನು ತೆಗಿಲಿಲ್ಲ. ಆದ್ರೆ ನಮ್ದು ಅಷ್ಟು ಬಿಸ್ನೆಸ್ ಇಲ್ಲ ಬಿಡಿ, ತೆಗಿಬೇಕಂತಾನೆ ಇಲ್ಲ. 1,500,000 ಜನ ಕಮ್ಮಿ ಇದಾರೆ, ಅದೇ ಟ್ಯಾಕ್ಸ್ ಇದು ಬರ್ತಾ ಇದೆ ಅಂತ ಫೋನ್ ಪೇ ಮಾಡೋರೆಲ್ಲ ಕಮ್ಮಿ ಆಗಿದ್ದಾರೆ, ವ್ಯಾಪಾರಗಳು ಕಮ್ಮಿ ಇದಾವೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಮೇರಾ ಭಾರತ್ ಮಹಾನ್, ಡಿಜಿಟಲ್ ಇಂಡಿಯಾ
ಎಂದು ಸಾರಿಕೊಂಡು ಬಂದಂತ ನಮ್ಮ ದೇಶದಲ್ಲಿ ಡಿಜಿಟಲ್ ಇಂಡಿಯಾ ಆಗಿದೆ. ಈಗಂತೂ ಈ ಸಣ್ಣ ಪುಟ್ಟ ಗಾಡಿಗಳಲ್ಲಿ ವ್ಯಾಪಾರ ಮಾಡುವ ಪ್ರತಿಯೊಬ್ಬರ ಹತ್ರ ಫೋನ್ ಪೇ ಸ್ಕ್ಯಾನರ್ ಇರ್ತದೆ. ಈಗ ಅದನ್ನೆಲ್ಲ ಕ್ಯಾನ್ಸಲ್ ಮಾಡ್ತಾರಂತ ಸುದ್ದಿಯಾಗಿದೆ. ಯಾಕಂದ್ರೆ ಅವರಿಗೂ ತೆರಿಗೆಯ ಬರ ಎರೆಳೆ ಆಗಿದೆ. ಪಾಪದವರು ಸಣ್ಣ ಗೂಡಂಗಡಿಟ್ಟು ತಮ್ಮ ಜೀವನೋಪಾಯಕ್ಕಾಗಿ ಫುಟ್ಪಾತ್ ಅಥವಾ ಎಲ್ಲಿಯ ಆ ಒಂದು ಸ್ಕ್ಯಾನರ್ ಅನ್ನು ಬಳಸಿ ತಮ್ಮ ಅಕೌಂಟಿಗೆ ಅಲ್ಲಿಗೆ ಇನ್ನು ನೋಟಿಸೇ ಬಂದಿಲ್ಲ. ಬೆಂಗಳೂರಿನಲ್ಲಿ ನೋಟಿಸ್ ಬಂದಿದೆ ಅಂತ ಹೇಳಿ ಕಾರವಾರದಲ್ಲಿ ಸ್ಟಾಪ್ ಮಾಡ್ತಿದ್ದಾರೆ. ಇದನ್ನ ಪರಿಹರಿಸಬೇಕಾಗಿರೋ ಗೊಂದಲ ಪರಿಹರಿಸಬೇಕಾಗಿರೋದು ರಾಜ್ಯ ಸರ್ಕಾರದ ಹೊಣೆ ಅಲ್ವಾ? ಇದಕ್ಕೆ ಕಶ್ಯಪ್ ಅವರು ಉತ್ತರ ಕೊಡ್ಲಿ. ಬಂದೆ ಅದ್ರ ಜೊತೆಗೆ ಲಾಸ್ಟ್ ಕಡೆಯಲ್ಲಿ ಒಂದು ಬೈಟು ಮೋದಿನ್ ಬ್ಲೇಮ್ ಮಾಡ್ತಿದ್ದಾರೆ ಸರ್. ಹಿಂಗಾಗಿ ನೀವು ಕ್ಲಾರಿಫೈ ಮಾಡ್ಬೇಕು.